ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಆರೋಪವನ್ನು ಮಾಡೋದಕ್ಕೆ ಒಂದು ಬುರ್ಡೆ ಗ್ಯಾಂಗ್ಗೆ ಪುಷ್ಟಿ ನೀಡಿದಂತಹ ಪ್ರಚಾರ ನೀಡಿದಂತಹ ಯೂಟ್ಯೂಬರ್ಸ್ಗಳಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಯೂಟ್ಯೂಬರ್ಗಳಿಗೆ ಸಂಕಷ್ಟ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ವಿಚಾರಣೆಗಾಗಿ ಕರೆದಿರುವಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಕೇರಳದ ಕೋಯಿಕೋಡ್ ವಿಳಾಸ ಹಾಕಿ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಇಂದು ವಿಚಾರಣೆಗೆ ಹಾಜರಾಗಲು ಸೂಚಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯನ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಬೇಕು. ಪ್ರಕರಣ ಬಗ್ಗೆ ನಿಮಗೆ ಮಾಹಿತಿ ಇರುವಂತೆ ತೋರ್ತಾ ಇದೆ. ಎಲೆಕ್ಟ್ರಾನಿಕ್ ದಾಖಲೆ ಸಾಕ್ಷ್ಯಗಳು ಇದ್ದರೆ ತರೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಈತ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇವತ್ತು ಅಟ್ ಎನಿ ಕಾಸ್ಟ್ ಹಾಜರಾಗಬೇಕು ವಿಚಾರಣೆಗೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈತನ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಕೂಡ ಇವರಿಗೂ ಏನೋ ಒಂದು ಸಂಬಂಧ ಇದೆ ಮತ್ತು ಈತ ಕೊಟ್ಟಿರುವಂಥ ಮಾಹಿತಿ ಬಹುಶಃ ಇದು ಕನೆಕ್ಟೆಡ್ ಇದೆ ಅನ್ನುವಂಥ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಇದೀಗ ಒಬ್ಬರಾದ ನಂತರದಲ್ಲಿ ಯೂಟ್ಯೂಬರ್ಸ್ ಏನೇನು ವಿಡಿಯೋಗಳು ಮಾಡಿದ್ರು, ಅಂದರೆ ನಮ್ಮ ಬಳಿ ದಾಖಲೆ ಇದೆ ಅನ್ನುವಂತಹ ಸೋಗಿನಲ್ಲಿ ಯಾರ್ಯಾರು ಮಾಡಿದರು ಯೂಟ್ಯೂಬರ್ಸು, ಅವ್ರಿಗೆಲ್ಲರಿಗೂ ಕೂಡ ಇದೀಗ ಈ ಪ್ರಕರಣದಲ್ಲಿ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರುಗಳ ಪ್ರಚಾರಕ್ಕೆ, ಅವರ ವ್ಯೂಸ್ಗೆ, ಅವರ ಸಂಪಾದನೆಗೆ ಏನಾದರೂ ಸುಮ್ಮನೆ ಬೇರೆಯವರ ವಿಡಿಯೋಗಳನ್ನ ನೋಡಿಕೊಂಡು ಅಥವಾ ನಿಜವಾಗೂ ಆ್ಯಕ್ಚುಲಿ ಕನೆಕ್ಷನ್ಸ್ ಇತ್ತ, ದಾಖಲೆಗಳಿದಾವ ಇವರ ಬಳಿ ಹೇಳೋದಕ್ಕೆ, ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಮಹೇಶ್ ಶೆಟ್ಟಿ ಮತ್ತು ಗ್ಯಾಂಗ್ನ ಭೇಟಿಯಾಗಿದ್ದಂತೆ ಈತ ಮನಾಫ್ ಹೊರಡೆ ಬಗ್ಗೆ ವಿಡಿಯೋ ಮಾಡಿದ್ದಂಥ ಯೂಟ್ಯೂಬರ್ಸ್ ಮತ್ತು ಈತ ಕೇರಳ ಮೂಲದವನು, ಅಲ್ಲೂ ಕೂಡ ಬೇಕಾದಷ್ಟು ಚರ್ಚೆ ಆಗುತ್ತೆ. ಉಜಿರೆಯ ತಿಮರೋಡಿ ಮನೆಯಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ರಂತೆ. ಮಹೇಶ್ ತಿಮರೋಡಿ ಜಯಂತ್ ಜೊತೆ ಕಾಣಿಸಿಕೊಂಡಿದ್ದಂತಹ ಮನಾಫ್ ಚಿನ್ನಯ್ಯ ತಂದಿದ್ದಂತಹ ಬುರ್ಡೆ ವಿಡಿಯೋ ಅಪ್ಲೋಡ್ ಮಾಡಿದ್ನಂತೆ. ಈತ ಮನಾಫ್ ಬಂಗ್ಲೆಗುಡ್ಡ ಕಾಡಿಗೂ ಭೇಟಿ ನೀಡಿದ್ದಂತಹ ಯೂಟ್ಯೂಬರ್. ಚಿನ್ನಯ್ಯ ಜೊತೆ ನಂಟಿತ್ತ ಅಂತ ಈಗ ಎಸ್ಐಟಿ ತನಿಖೆಗೆ ಮುಂದಾಗ್ತಾ ಇದೆ. ಈತ ಕೇರಳ ಮೂಲದವನು ಅನ್ನುವಂಥದ್ದೇ ಮೊದಲ ಪ್ರಶ್ನೆ. ಯಾವ ರೀತಿಯಾದಂಥ ಕನೆಕ್ಷನ್ ಅಂತ ಜೊತೆಗೆ ತಾವು ನೋಡ್ಬೋದು ನಮ್ಮ ಸ್ಕ್ರೀನ್ನಲ್ಲಿ, ಅದು ಮಹೇಶ್ ಶೆಟ್ಟಿ ತಿಮರೋಡಿ, ಉಜಿರೆಯ ತಿಮರೋಡಿಯಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಜಯಂತ್ ಮತ್ತು ತಿಮರೋಡಿಯವರ ಜೊತೆ ಆತ ಕಾಣಿಸ್ಕೊಂಡಿದ್ದಾನೆ. ಮನೆಗೆ ಭೇಟಿ ಕೊಟ್ಟಿದ್ದಾನೆ. ಮನೆಗೆ ಭೇಟಿ ನೀಡಿ ಮನೆಯಲ್ಲಿ ಚರ್ಚೆಗಳನ್ನು ನಡೆಸಿದ್ದಾನೆ. ಜೊತೆಗೆ ಈತ ಬಂಗ್ಲೆಗುಡ್ಡದ ಕಾಡಿಗೂ ಭೇಟಿ ನೀಡಿರ್ತಾನಂತೆ. ಮತ್ತು ಚಿನ್ನಯ್ಯ ತಂದಿದ್ದಂತಹ ಬುರುಡೆ ಏನಿತ್ತು, ಈ ಬುರುಡೆಯ ವಿಚಾರದ ವಿಡಿಯೋವನ್ನು ಈತ ಮನಾಫ್ ತನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಹೀಗಾಗಿ ಸಂಶಯಗಳು ವ್ಯಕ್ತವಾಗ್ತಾ ಇರುವಂಥದ್ದು, ಎಲ್ಲ ಆಯಾಮದ ಪ್ರಶ್ನೆಗಳು ಮುಂದೆ ಬರ್ತಾ ಇರುವಂಥದ್ದು. ಹೀಗಾಗಿ ಚಿನ್ನಯ್ಯನ ಜೊತೆ ನಿಮಗೇನಾದರೂ ನಂಟಿತ್ತಾ, ಜೊತೆಗೆ ಈ ಬುರುಡೆ ಗ್ಯಾಂಗ್ ಜೊತೆ ಏನಾದರೂ ನಂಟಿತ್ತಾ, ಎಲ್ಲ ಪ್ರಶ್ನೆಗಳ ಮುಂದಿಟ್ಟುಕೊಂಡು ಎಸ್ಐಟಿ ಬುಲಾವ್ ಕೊಟ್ಟಿರುವಂಥದ್ದು. ಈತನ ಕೇರಳ ಮೂಲದ ಅಡ್ರೆಸ್ಗೆ ನೋಟಿಸ್ ಹೋಗಿದೆ. ಇವತ್ತು ನಿಮ್ಮ ಬಳಿ ಏನಾದರೂ ದಾಖಲೆಗಳಿದ್ದರೆ, ಅದರಲ್ಲೂ ತಾವು ಹೇಗೆ ಯೂಟ್ಯೂಬ್ನಲ್ಲಿ ಅಂದರೆ ನಿಮ್ಮ ವಾಹಿನಿಯಲ್ಲಿ ಚಾನಲ್ನಲ್ಲಿ ಏನೇನು ದಾಖಲೆಗಳಿದ್ದಾವೆ ಅಂತ ಮಾತನಾಡಿದ್ದೀರಾ, ಎಲೆಕ್ಟ್ರಾನಿಕ್ ಪ್ರೂಫ್ಸ್ ಆಗಿರಬಹುದು, ಎಲ್ಲವೂ ತಗೊಂಡು ಇವತ್ತು ವಿಚಾರಣೆಗೆ ಬನ್ನಿ ಅಂತ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಮತ್ತೆ ವೈದ್ಯಕೀಯ ಪರೀಕ್ಷೆ. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾ ಇದ್ದಾರೆ ಚಿನ್ನಯ್ಯನಿಗೆ. ಎಕ್ಸ್ಟೆಂಡ್ ಆಗಿದ್ದಂತಹ 3 ದಿನಗಳ ಕಸ್ಟಡಿ ನಾಳೆ ಅಂತ್ಯವಾಗ್ತಾ ಇದೆ. ಎಸ್ಐಟಿಯಿಂದ ಇಂದು ಚಿನ್ನಯ್ಯನ ತೀವ್ರ ವಿಚಾರಣೆ ಆಗ್ತಾ ಇದೆ. ಎಸ್ಐಟಿ ಅಂತಿಮ ಹಂತದ ತನಿಖೆ ಇಂದು ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ. ನಾಳೆ ಚಿನ್ನಯ್ಯನನ್ನು ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಎಸ್ಐಟಿ ಅಧಿಕಾರಿಗಳು ಬಹುತೇಕ ನಾಳೆ ಚಿನ್ನಯ್ಯಗೆ ನ್ಯಾಯಾಂಗ ಬಂಧನದ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ. ಹೀಗಾಗಿ ನಾಳೆ ಎಸ್ಐಟಿಯ ಕಸ್ಟಡಿ ಏನು ಎಕ್ಸ್ಟೆಂಡ್ ಆಗಿತ್ತು ಆಸ್ ಪರ್ ಜಡ್ಜ್ಮೆಂಟ್, ನಾಳೆಗೆ ಅಂತ್ಯವಾಗ್ತಾ ಇದೆ ಈತನ ಕಸ್ಟಡಿ. ಹೀಗಾಗಿ ಆಸ್ ಪರ್ ದ ಪ್ರಾಸೆಸ್ ಮೆಡಿಕಲ್ ಎಕ್ಸಾಮಿನೇಷನ್ ಇವತ್ತು ಮತ್ತೊಂದು ಸುತ್ತು. ಈತನನ್ನು ಬೆಳ್ತಂಗಡಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಇವತ್ತು ಕೂಡ ಕಡೆಯ ದಿವಸವಾದ್ದರಿಂದ ಎಸ್ಐಟಿ ಅಧಿಕಾರಿಗಳಿಂದ ಈತನ ತೀವ್ರವಾದಂಥ ವಿಚಾರಣೆ ಆಗ್ತಾ ಇದೆ, ಎಲ್ಲ ಆಯಾಮಗಳ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು. ಮತ್ತು ಬಹುತೇಕ ನಾಳೆ ಈತನಿಗೆ ನ್ಯಾಯಾಂಗ ಬಂಧನ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಮತ್ತೆ ಇವರುಗಳ ಕಸ್ಟಡಿ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಸಂಶಯ ಇರುವುದರಿಂದ, ಡೌಟ್ ಇರೋದ್ರಿಂದ ಇವತ್ತೇ ಬಹುತೇಕ ಎಲ್ಲ ವಿಚಾರಣೆಯನ್ನು, ತೀವ್ರತರವಾದಂಥ ವಿಚಾರಣೆಯನ್ನು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಹುತೇಕ ಮುಗಿದಿದೆ ಅಂತಲೂ ಕಾಣಿಸ್ತಾ ಇದೆ. ಉಳಿದಂಥ ಎಲ್ಲ ಪ್ರಾಸೆಸ್ಸಿಗೆ ಈತನ ಎಕ್ಸಾಮಿನೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿಸಿ ನಾಳೆಗೆ ಕೋರ್ಟ್ಗೆ
ಹಾಜರುಪಡಿಸ್ತಾರೆ. ಬಹುತೇಕ ಈತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಟ್ ಇನ್ನು ಈ ಸ್ಥಳ ಮಹಜರು ಮುಂದುವರೆದ ಪ್ರಕ್ರಿಯೆಯಲ್ಲಿ ಈತ ಕೊಟ್ಟಿರುವಂತಹ ಮಾಹಿತಿ ಮೇರೆಗೆ ಈತನ ಹಿಂದೆ ಯಾರಿದ್ದಾರೆ, ಈ ಗ್ಯಾಂಗ್ನ ಪ್ರಮುಖ ರೂವಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಪಾತ್ರಧಾರಿಗಳು ಯಾರು, ಈತ ಎಲ್ಲೆಲ್ಲಿಗೆ ಹೋಗಿದ್ದ, ಏನೆಲ್ಲ ಡಿಸ್ಕಷನ್ಸ್ ಆಗಿತ್ತು, ಇಫ್ ಇನ್ ಕೇಸ್ ಭಯ ಪಡಿಸಿ ಹೆದರಿಸಿ ಏನಾದರೂ ಈತನಿಗೆ ಈ ರೀತಿಯಾಗಿ ಮುಂದೆ ತಂದ್ರ, ಇದೆಲ್ಲವೂ ಚರ್ಚೆ ಆಗ್ತಾ ಇದೆ. ಈಗ ಧರ್ಮಸ್ಥಳ ಬುರುಡೆ ಗ್ಯಾಂಗ್ನ ಸೂತ್ರಧಾರಿಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಗಿರೀಶ್ ಮಟ್ಟಣ್ಣನವರ ಜಯಂತ್, ಯುನೈಟೆಡ್ ಮೀಡಿಯಾ ಅಭಿಷೇಕ್ ವಿಚಾರಣೆ ಆಗ್ತಾ ಇದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮೂವರಿಗೆ ಡ್ರಿಲ್ ನಡೀತಾ ಇದೆ. ವಿಚಾರಣೆ ಸಾಲು ಪ್ರಶ್ನೆ ಕೇಳ್ತಾ ಇರುವಂತಹ SIT ಅಧಿಕಾರಿಗಳು. SIT ಅಧಿಕಾರಿಗಳ ಪ್ರಶ್ನೆಗೆ ಗಿರೀಶ್ ಮಟ್ಟಣ್ಣನವರು ಕಂಗಾಲಾಗಿದ್ದಾರೆ. ಚಿನ್ನಯ್ಯ ಜೊತೆಗಿನ ನಂಟಿನ ಬಗ್ಗೆ ತೀವ್ರ ವಿಚಾರಣೆ ನಡೀತಾ ಇದೆ. ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು, ಆಮೇಲೆ ಗೊತ್ತು ನಾವೇ ಕರ್ಕೊಂಬಂದ್ವಿ ಅಂತ ಹೇಳಿದ್ರು, ತಿಮ್ರೋಡಿ ಮನೇಲಿ ಇದ್ರು ಅಂತ ಹೇಳಿದ್ರು. ಹೀಗಾಗಿ ಈ ಸೂತ್ರಧಾರಿಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಒಂದು ಕಡೆ SIT ಅಧಿಕಾರಿಗಳು ತೀವ್ರವಾದಂಥ ವಿಚಾರಣೆ, ಒಂದು ಕಡೆ ಗಿರೀಶ್ ಮಟ್ಟಣ್ಣನವರ್, ಮತ್ತೊಂದು ಕಡೆ ಜಯಂತ್ ಟಿ, ಇನ್ನೊಂದು ಕಡೆ ಯೂಟ್ಯೂಬರ್ ಯುನೈಟೆಡ್ ಮೀಡಿಯಾ ಚಾನಲ್ನ ಅಭಿಷೇಕ್. ಒಂದು ಕಡೆಯಿಂದ ತೀವ್ರವಾದಂಥ ವಿಚಾರಣೆ ಆಗ್ತಾ ಇದೆ. ಅವರು ಕೇಳುವಂಥ ಪ್ರಶ್ನೆಗಳ ಸುರಿಮಳೆಗೆ ಮೂವರು ಕೂಡ ಕಂಗಾಲಾಗಿದ್ದಾರೆ. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ್. ಯಾಕೆ ಅಂತ ಹೇಳಿದ್ರೆ ಅವರು ಇಷ್ಟು ದಿವಸ ತೋರಿಸ್ಕೊಂಬಂದಂಥ ರೀತಿ, ಹೇಳ್ಕೊಂಬಂದಂಥ ರೀತಿ ಇದ್ದದ್ದು ನಮಗೆ ಆತನ ಪರಿಚಯವೇ ಇಲ್ಲ. ಆತ ಎಲ್ಲಿಂದೋ ಬಂದ, ಪಾಪ ಪ್ರಜ್ಞೆ ಕಾಡ್ಬಿಡ್ತು, ಹೀಗಾಗಿ ಬುರುಡೆ ಹಿಡ್ಕೊಂಡ್ಬಂದ, ಶರಣಾಗತಿ ಆದ, ತೋರಿಸ್ತಾನೆ ಅನ್ನೋ ರೀತಿ ಇತ್ತು. ಅಲ್ಲಿಂದ ಕೆಲವು ದಿನದಲ್ಲಿ ಬದಲಾವಣೆ, ಹೌದು ಆತ ನಮ್ಮ ಸಂಪರ್ಕದಲ್ಲಿದ್ದಾನೆ ಅಂತ. ಅಲ್ಲಿಂದ ಆತನನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಬಳಿಕ ಬಂದಂಥ ವಿಚಾರದಲ್ಲಿ ಪ್ರಶ್ನೆ ಮಾಡಿದಾಗ ಹೌದು ಆತನೇ ಬಂದಿದ್ದ, ತಿಮರೋಡಿಯವರ ಮನೆಯಲ್ಲೇ ಇರಿಸ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಮಾಡಿದ್ದ, ಈತನನ್ನು ಯಾರು ಇರಿಸ್ಕೊಳ್ಳೋಕ್ಕೆ ಧೈರ್ಯ ತೋರಿಸ್ತಾರೆ, ಹೀಗೆಲ್ಲವೂ ಅವರೇ ಗಿರೀಶ್ ಮಟ್ಟಣ್ಣನವರೇ ಹೇಳಿದರು. ಹೀಗಾಗಿ ಈತನ ನಂಟಿರುವಂಥದ್ದಂತೂ ಸದ್ಯದ ಮಾಹಿತಿಯಲ್ಲಿ ಪ್ರೂವ್ ಆಗಿದೆ. ಮತ್ತು ಬರ್ತಾ ಇರುವಂಥ ವಿಚಾರದಲ್ಲಿ ಆತನೇ ಹೇಳಿರುವಂಥ ಎಲ್ಲ ವಿಚಾರದ ಪ್ರಕಾರ ನೋಡೋದಾದರೂ ಕೂಡ ಇವರುಗಳೇ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ಅವರದ್ದೇ ತಯಾರಿಯಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಗಲಾಕೊಂಡಿದ್ದಾನೆ. ಆತ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ಇವರ ಹಿಂದೆ ಇನ್ಯಾರದ್ದೋ ದೊಡ್ಡ ಕೈಗಳೇನಾದರೂ ಕೆಲಸ ಮಾಡಿದ್ದಾವೋ ಎಲ್ಲವೂ ಕೂಡ SITಯ ವಿಚಾರಣೆಯಲ್ಲಿ ಪ್ರಮುಖವಾಗಿ ಅವರು ನಡೆಸ್ತಾ ಇರುವಂಥ ಎಲ್ಲ ತನಿಖೆಯಲ್ಲೂ ಕೂಡ ಬಯಲಾಗಬೇಕಾಗಿದೆ.